ನನ್ನ ಹೆಸರು ನಟರಾಜ್ ಅಂತ ಫ್ಲೋರೋಜಾ ಕಂಪ್ನಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇಂದು ನಾವು ಕೇರಳ ಹೆಡ್ ಆಫೀಸು ಫ್ಲೋರೋಜಾ ಕಂಪ್ನಿಯ ಹೆಡ್ ಆಫೀಸು ಕೇರಳಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು 1500 ಗಿಡನ ನಾಟಿ ಮಾಡಿದ್ದೀವಿ. ಇಲ್ಲಿ ನಮ್ಮ ಕಂಪ್ನಿ MD ಸರ್ ಆದಂಥ ಫಿರೋಜ್ ಭಾರತಿ ಸರ್ ಇಲ್ಲಿ 1500 ಗಿಡ ನಾಟಿ ಮಾಡಿದ್ದಾರೆ. ಸರ್ ಇದು ಎಷ್ಟು ವರ್ಷದ ಪ್ಲಾಂಟ್ ಸರ್ ಇದು? ಇದು ಕರೆಕ್ಟು 2023 ಸೆಪ್ಟೆಂಬರ್ 20ಕ್ಕೆ ನಾಟಿ ಮಾಡಿದ್ದು. ಅಂದರೆ ಕಂಪ್ಲೀಟ್ 1 ಇಯರ್ ಕಂಪ್ಲೀಟ್ ಆಗಿದೆ. 1 ಇಯರ್ ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ಇದು ಕಾಯಿ ಗ್ರೋತು ಯಾವ ಥರ ಬರುತ್ತೆ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಕಾಯಿಗಳು ನಮ್ಮದೇ ಒಂದು 6 ತಿಂಗಳಿಗೆ ಕಾಯಿಗಳು ಸ್ಟಾರ್ಟ್ ಆಗುತ್ತದೆ. ಇಲ್ಲಿ ಬಿಸಿಲು ಜಾಸ್ತಿ ಇದೆ, ಒಂದು 3 ತಿಂಗಳಿಗೂ ಸ್ಟಾರ್ಟ್ ಆಗುತ್ತದೆ. ಬಿಸಿಲು ಬೇಕೇ ಬೇಕು ಇದಕ್ಕೆ ಕರೆಕ್ಟಾಗಿ. ಅಂದಮೇಲೆ ನೋಡಿ ಒಂದು ಬಂಜಿಗೆ ಎಷ್ಟು ಈ ಕಾಯಿಗಳು ಈಗ 1 2 3 4 ಕಾಯಿಗಳು ಈಗ ಬಂದಿದೆ. ಆದಮೇಲೆ ಇದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಒಂದು 10 12 ಆಗ್ಬೋದು ಒಂದು ಬಂಜಿನಲ್ಲಿ. ಒಂದು ಬ್ರಾಂಚಸ್ ಅಲ್ಲಿ 10 ಕಾಯಿಗಳು ಬರ್ತದೆ. ಬಟ್ ಎವರೇಜ್ ಒಂದು 5 ಕಾಯಿಗಳು ಸಿಕ್ಕುತ್ತೆ ನಮ್ಗೆ ಒಂದು ಬಂಜಿನಲ್ಲಿ ಎವರೇಜ್. ಒಂದು ಗಿಡದಲ್ಲಿ ಸರ್ ಇದು ಹಾಲ್ ಟೈಮ್ ಕ್ರಾಪ್ಸು ತಾಯಿ ಹೈಬ್ರಿಡ್. ಒಂದು 3 ತಿಂಗಳಿಗೆ ಎಷ್ಟು ಕಾಯಿಗಳು ಬಿಡ್ಬೋದು ನಮಗೆ ಕಟಾವಿಗೆ? ಈಗ ಒಂದು ವರ್ಷ ಅದೊಂದು 10 ತಿಂಗಳು ಕಾಯಿಗಳು ಇರ್ಬೋದು. 10 ತಿಂಗಳು ಏನಂದ ನಾವು ಕಂಟಿನ್ಯೂಸ್ ಆಗಿ ಕಾಯಿಗಳು ಬಂದ ಮೇಲೆ ಒಂದು ಸೀಸನಲ್ಲಿ 3 ಸೀಸನ್ ಸಿಕ್ಕುತ್ತೆ ನಿಮಗೆ. 3 ಸೀಸನ್ಗೆ ಕರೆಕ್ಟಾಗಿ ಒಂದು 30 ಒಂದು 90 ಕಾಯಿಗಳು ಬರೀ ಸಿಕ್ಕುತ್ತೆ. 100 ಆಗ್ಬೋದು ಒಂದು ವರ್ಷಕ್ಕೆ ಕಾಯಿಗಳು ಈ ಗಿಡದಲ್ಲಿ ಬರ್ತದೆ. ಆದ್ಮೇಲೆ ಇದು ಗಿಡ ಸ್ವಲ್ಪ ದಪ್ಪ ಆಗದ್ಮೇಲೆ ಸ್ವಲ್ಪ ಜಾಸ್ತಿ ಸಿಕ್ಕುತ್ತೆ. ಈಗ ನಾವು ಎಷ್ಟು ವರ್ಷಕ್ಕೆ ಈ ಗಿಡದಲ್ಲಿ ಕಾಯಿಗಳನ್ನ ಕಟಾವಿಗೆ ಬಿಡಬೇಕು? ಕರೆಕ್ಟಾಗಿ ನಾವು ಒಂದು 3 ವರ್ಷ ಕಾಯಿಗಳು ಕಟ್ ಮಾಡಿ ಬಿಡಬೇಕು. ಇಲ್ಲಾಂತ ಇದು ಗ್ರೋತ್ ಕಡಿಮೆ ಆಗುತ್ತದೆ. ಗಿಡ ಗ್ರೋತ್ ಕಡಿಮೆ ಆಗುತ್ತೆ. ಒಂದು ಕಾಯಿ ಆವರೇಜ್ ಎಷ್ಟು ತೂಕ ಬರ್ಬೋದು? ಇದು ಏವರೇಜ್ ಒಂದು 5 kg ಬರ್ಬೋದು. 5 kg ಬರ್ಬೋದು ಏವರೇಜ್. ಒಂದು 10 kg 15 kg ಎಲ್ಲ ಬರ್ತದೆ. 20 kg ಬರ್ಬೋದು. ಬಟ್ ಎವರೇಜು ನಾವು 5 kg ಲೆಕ್ಕ ಮಾಡಬೇಕು. ಇಲ್ಲಿ ಕೇರಳದಲ್ಲಿ ಈ ವೆದರಿಗೆ ಈ ಗಿಡ ಈ ಥರ ಬಂದಿದೆ. ಈಗ ನಾವು ಕರ್ನಾಟಕದಲ್ಲಿ ಏನು ನಾವು 4000 ಎಕರೆ ಪ್ಲಾಂಟೇಶನ್ನ ಪ್ಲಾನ್ ಮಾಡಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಎಕ್ಸಿಕ್ಯೂಟಿವ್ಗಳು. ಸೊ ಆ ಬಯಲುಸೀಮೆ ಪ್ರದೇಶದಲ್ಲಿ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಆ ಒಂದು ಪ್ರಾಂತ್ಯಕ್ಕೆ ಈ ಪ್ರಾಜೆಕ್ಟನ್ನು ಆಲ್ರೆಡಿ ತೊಗೊಂಬಂದು ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಒಂದು ಗ್ರೋತ್ ರೇಷಿಯೋ ಕಾಣುತ್ತೆ ಅನ್ನೋ ಒಂದು ಭರವಸೆ ಹೇಳ್ತೀರಾ ಸರ್? ಇಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ಮಳೆ ಜಾಸ್ತಿ ಆಗೋದ ಮೇಲೆ ಇದೆಲ್ಲ ಡ್ಯಾಮೇಜ್ ಬರ್ತಾ ಇದೆ. ಇದು ಮಳೆ ಪ್ರಾಬ್ಲಮ್. ಅದು ಮಳೆಕಾಲಕ್ಕೆ ಇದೇ ಥರ ಬರ್ತದೆ ಇಲ್ಲಿ. ಬಟ್ ಬಿಸಿಲು ಮಾತ್ರ ಇರ್ತದೆ, ಮಳೆ ಇಲ್ಲ ಅಂತ ಏನು ಪ್ರಾಬ್ಲಮ್ ಅಲ್ಲಿ ಬರಲ್ಲ. ಜಾಸ್ತಿ ಹೂವುಗಳು ಬರ್ತದೆ, ಕಾಯಿಗಳು ಜಾಸ್ತಿ ಸಿಕ್ಕುತ್ತೆ. ಓಕೆ ಸರ್. ಒಂದು 20-25% ಬಿಸಿಲು ಜಾಸ್ತಿ ಇದೆ ಅಂತ ಇದು ಚೆನ್ನಾಗಿ ಬರ್ತದೆ. ಇದ್ರಲ್ಲಿ ಅಂದರೆ ಈ ಕೇರಳ ವೆದರಿಗಿಂತ ನಮ್ಮ ಕರ್ನಾಟಕ, ಆಂಧ್ರ, ತಮಿಳುನಾಡು ವೆದರಲ್ಲಿ ಇದು ಗಿಡ ಯಥೇಚ್ಛವಾಗಿ 100% ಸೂಟಬಲ್ ಆ ವೆದರಿಗೆ. ಈ ವೆದರಿಗೆ ಅದು ಸೂಟಬಲ್ ಅಲ್ಲ. ಇದು ನಾಟಿ ಹಲಸಿಗೆ ಕರೆಕ್ಟ್ ಇದೆ. ಬಟ್ ಇದು ತಾಯಿ ಹೈಬ್ರಿಡ್ಗೆ ಸ್ವಲ್ಪ ಬಿಸಿ ಕ್ಲೈಮೇಟ್ ಬೇಕು. ಬಿಸಿ ಕ್ಲೈಮೇಟ್ ಬೇಕು. ಒಂದು 42 ವರೆ ಏನು ಪ್ರಾಬ್ಲಮ್ ಬರಲ್ಲ. 42 43 ಬೇರೆ ಏನು ಪ್ರಾಬ್ಲಮ್ ಬರಲ್ಲ. ಎಷ್ಟು ಬಿಸಿಲು ಜಾಸ್ತಿ ಇದೆ ಅದಕ್ಕೆ ಹೂವು ಜಾಸ್ತಿ ಸಿಕ್ಕುತ್ತೆ ನಿಮಗೆ. ಈ ಕಾಯಿಗಳನ್ನೆಲ್ಲ ಇವಾಗ ಆಲ್ಮೋಸ್ಟ್ 4000 ಎಕರೆ ಕರ್ನಾಟಕದಲ್ಲಿ ನಾವೆಲ್ಲ ಪ್ಲಾಂಟೇಶನ್ ಮಾಡಿಸ್ತಾ ಇದ್ದೀವಿ ಸರ್. ಇವಾಗ ಕಾಯಿಗಳಿಂದ ಏನೆಲ್ಲ ಅದಕ್ಕೆ ಕಲೆಕ್ಟ್ ಆಗುತ್ತೆ, ಅದರಿಂದ ಈ ವ್ಯಾಲ್ಯೂ ಎಡಿಷನ್ ಪ್ರಾಡಕ್ಟ್ಸ್ಗಳು ಏನೇನು ಆಗುತ್ತೆ, ಈ ಕಾಯಿಗಳು ಇಷ್ಟೊಂದು ಜನಗಳು ಕೇಳ್ತಿದ್ದಾರೆ. 4000 ಎಕರೆ ಪ್ಲಾಂಟೇಶನ್ ಮಾಡ್ತಿದ್ದಾರೆ. ಎಲ್ಲ ಕಾಯಿಗಳು ಬಂದಾದ್ಮೇಲೆ ಕಂಪ್ನಿಗಳು ಏನು ವ್ಯಾಲ್ಯೂ ಎಡಿಷನ್ ಮಾಡ್ತಾರೆ ಅಂತ ಒಂದು ಕೇಳ್ತಿದ್ದಾರೆ ಸರ್. ಅದಕ್ಕೇನು ಹೇಳ್ತೀರಾ ಸರ್? ಇದು ವ್ಯಾಲ್ಯೂ ಅಡಿಷನ್ ಮಾಡಿದ ಮೇಲೆ ನಮಗೆ ಪೌಡ್ರಿಗೂ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ 10,000 ಎಕರೆ ಕಲ್ಟಿವೇಷನ್ ಮಾಡಿದ ಮೇಲೆ ಮಾರ್ಕೆಟ್ ಈಸಿಯಾಗಿ ಸಿಗುತ್ತೆ. ಬಟ್ ನಾವು ಒಂದು 10 ಪ್ರಾಡಕ್ಟ್ಗಳು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಗಳು ಈಗ ಪ್ಲಾನಿಂಗ್ ಇದೆ ನಮ್ಮದು. ಅದು ನಮ್ಮದು ಪೊಟ್ಯಾಟೋನಲ್ಲಿ ಇದು ಲೇಸು ಥರ ನಮಗೂ ಜಾಕ್ ಫ್ರೂಟ್ನಲ್ಲಿ ಈಸಿಯಾಗಿ ಮಾಡ್ಬೋದು. ಜಾಕ್ ಫ್ರೂಟ್ ಕಾಯಿನಲ್ಲಿ ಲೇಸು ಥರ ಒಂದು ಪ್ರಾಡಕ್ಟ್ ಮಾಡ್ಬೋದು. ಅದೇ ಥರ ಕಾಫಿ ಇದು ಬೀಜದಲ್ಲಿ ಕಾಫಿ ಮಾಡ್ಬೋದು. ಇದೆಲ್ಲ ನಮ್ಮದು ವ್ಯಾಲ್ಯೂ ಆಡಿಷನ್ ಪ್ರಾಡಕ್ಟ್ಗಳು ಬರ್ತದೆ. ಒಂದು 10 ಪ್ರಾಡಕ್ಟ್ಗಳು ಈಸಿಯಾಗಿ ಮಾಡ್ಬೋದು. ಬಟ್ ಪೌಡ್ರಿಗೆ ಮಾತ್ರ ಒಳ್ಳೆ ಡಿಮ್ಯಾಂಡ್ ಇದೆ. ನಮ್ಮದು ಎಕ್ಸ್ಪೋರ್ಟ್ ಮಾಡೋದ ಮೇಲೆ ಡಿಮ್ಯಾಂಡ್ ಇದೆ. ಇಲ್ಲಿ ನಮ್ಮದು ಇಂಡಿಯಾನಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಶುಗರು ಪೇಷಂಟಿಗೆ 100% 90 ಡೇಸ್ಗಳೊಳಗಡೆ ಶುಗರು ವೇರಿಯೇಷನ್ ಬರ್ತದೆ, ಕೆಳಗಡೆ ಹೋಗುತ್ತದೆ. ಈಗ ಶುಗರ್ ಜೊತೆಗೆ ಬೇರೆ ಯಾವುದೇ ಥರ ಕಾಯಿಲೆಗಳಿಗೆ ಯಾವ ಥರ ಈ ಪೌಡ್ರು ಕೆಲಸ ಮಾಡುತ್ತೆ ಸರ್? ಶುಗರಿಗೆ ಬಿಟ್ಟು ಬೇರೆ ಯಾವ ಥರ ಈಗ ಕ್ಯಾನ್ಸರ್ ಸಂಬಂಧಪಟ್ಟಿದ್ದು ಕ್ಯಾನ್ಸರ್ ಸೆಲ್ಲುಗಳು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಫಸ್ಟು ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ಗೆ 100% ಇದು ರಿಸಲ್ಟ್ ಸಿಕ್ಕುತ್ತೆ. ಇವಾಗ ಕರ್ನಾಟಕದಲ್ಲಿ 4000 ಎಕರೆ ಯಥೇಚ್ಛವಾಗಿ ಇದನ್ನ ಇಡೀ ಅಕ್ರಾಸ್ ಒಂದು ಇಂಡಿಯಾದಲ್ಲೇ ಒಂದು ಬಿಗ್ ಪ್ರಾಜೆಕ್ಟ್ ಅಂತಲೇ ನಾವು ಇವತ್ತು ಹೇಳ್ಬೋದು.
ಆ ಪ್ರಾಜೆಕ್ಟನ್ನು ಕೈಗೊಂಡು ಇವತ್ತು 10,000 ಎಕರೆ ಪ್ಲಾಂಟೇಶನ್ನ ಇವತ್ತು ಯಾರು ಕೂಡ ಅಮೇಜಿಂಗ್ ಮಾಡ್ದಂಗೆ ಈ ಥರ ಒಂದು 10,000 ಎಕರೆ ಪ್ಲಾಂಟೇಶನ್ನ ನಿಮ್ಮ ಒಂದು ಆಲೋಚನೆ ಮಾಡಿ ತೊಗೊಂಬಂದಿದ್ದೀರಾ ಸರ್. ಎಲ್ಲೆಲ್ಲಿ ಫ್ಯಾಕ್ಟ್ರಿ ಮಾಡೋಕ್ಕೆ ಅಂತ ಪ್ಲಾನು ಮಾಡಿದ್ದೀರಾ ಸರ್? ಈಗ ನಮ್ಮದು ಪ್ಲಾನಿಂಗು ದಾವಣಗೆರೆ ಪ್ಲಾನಿಂಗ್ ಇದೆ, ನಮ್ಮದು ಕೊಪ್ಪಳ ಪ್ಲಾನಿಂಗ್ ಇದೆ, ಅದೇ ಥರ ಕಡೂರು ಒಂದು ಪ್ಲಾನಿಂಗ್ ಇದೆ, ರಾಮನಗರ ಪ್ಲಾನಿಂಗ್ ಇದೆ, ಹೊಸೂರು ಪ್ಲಾನಿಂಗ್ ಇದೆ, ಅದೇ ಥರ ಕೋಲಾರ ಚಿಕ್ಕಬಳ್ಳಾಪುರ ಸೈಡ್ ಒಂದು ಫ್ಯಾಕ್ಟ್ರಿ ಪ್ಲಾನಿಂಗ್ ಇದೆ. ಆ್ಯಕ್ಚುಲಿ ಕರ್ನಾಟಕ ಮಾತ್ರ ನಮ್ಮದು 5 ಫ್ಯಾಕ್ಟ್ರಿಗಳು ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ದು ಅಲ್ಲಿ ಫ್ಯಾಕ್ಟ್ರಿ ರೆಡಿ ಮಾಡೋದು. ಸರ್, ಒಂದೊಂದು ಫ್ಯಾಕ್ಟ್ರಿ ಆಗೋಕ್ಕೆ ನಿಮಗೆ ಎಷ್ಟು ಎಕರೆ ಕಲ್ಟಿವೇಷನ್ ಮಾಡೋಕ್ಕೆ ಅಂತೇಳಿ ಪ್ಲಾನು? ಮಿನಿಮಮ್ ಒಂದು 10 ಎಕರೆ ಬೇಕು ನಮಗೆ. ಒಂದು 10 ಎಕರೆ ಫ್ಯಾಕ್ಟ್ರಿ ಕಲ್ಟಿವೇಷನ್ ಪ್ಲಸ್ ಫ್ಯಾಕ್ಟ್ರಿ ಅಂದರೆ ಆ್ಯಕ್ಚುಲಿ ನಾವು ಜಾಕ್ ಫ್ರೂಟ್ ಮಾತ್ರ ಅಲ್ಲ, ಎಲ್ಲ ಗಿಡಗಳು ನಾಟಿ ಮಾಡಿಸ್ಬಿಟ್ಟು ಅದನ್ನು ಅದ್ರದ್ದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟು ರೆಡಿ ಮಾಡೋದಕ್ಕೂ ಪ್ಲಾನಿಂಗ್ ಇದೆ ನಮ್ಮದು. ಹೌದು. ಈ ಪ್ರಾಡಕ್ಟನ್ನ ನೀವು ರೈತರ ಹತ್ರ ಪರ್ಚೇಸ್ ಮಾಡಬೇಕಂದ್ರೆ ಒಂದು ಆರ್ಗ್ಯಾನಿಕಲ್ಲೇ ಈಗ ಎಲ್ಲರಿಗೂ ಬೆಳಿಬೇಕು ಅಂತೇಳಿ ಮಾರ್ಪಾಡಾಗಿದೆ. ಯಾಕಂದರೆ ಇದು ಫಾರಿನ್ಗೆ ಎಕ್ಸ್ಪೋರ್ಟ್ ಆಗುತ್ತೆ, ಇಂಡಿಯಾದಲ್ಲೂ ಆಗುತ್ತೆ. ಇವಾಗ ಎಲ್ಲ ರೈತರುಗಳು ಆರ್ಗ್ಯಾನಿಕಲ್ಲೇ ಬೆಳೆಯೋಕ್ಕೆ ಒಂದು ಅವಶ್ಯಕತೆ ಯಾವ ಥರ ಒಂದು ಹೇಳ್ಬೋದು ಸರ್ ಇದನ್ನು? 100% ಏನಂದ ನಮಗೂ ಫುಡ್ಡು ಒಳ್ಳೆ ಫುಡ್ಡು ಎಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಎಲ್ಲ ಅವ್ರಿಗೆ ಅವಶ್ಯಕತೆ ಇದೆ. ಬಟ್ ಅವ್ರಿಗೂ ಯಾವ ಥರ ಇದು ನಾಟಿ ಮಾಡೋದು, ಏನೇನು ಪೆಸ್ಟಿಸೈಡ್ ಯೂಸ್ ಮಾಡಿದ್ದು, ಯಾವ ಥರ ಕೆಮಿಕಲ್ ಯೂಸ್ ಮಾಡಿದ್ದು ಯಾರಿಗೇನು ಗೊತ್ತಿಲ್ಲ. ಅದು ಕರೆಕ್ಟಾಗಿ ನಾವು ರೈತರು ರೆಡಿ ಇದೆ, ಕರೆಕ್ಟಾಗಿ ಆರ್ಗ್ಯಾನಿಕಲಿ ಕಲ್ಟಿವೇಟ್ ಮಾಡೋದಕ್ಕೂ ರೈತರು ರೆಡಿ ಇದೆ. ಬಟ್ ಅವ್ರಿಗೆ ಏನು ಮಾರ್ಕೆಟ್ ಏನೊಂದು ಅವ್ರಿಗೆ ಗೊತ್ತಿಲ್ಲ. ಬಟ್ ಅದು ಕಸ್ಟಮರ್ಗೆ ಕರೆಕ್ಟು 100% ಅವರು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅವ್ರಿಗೆ ಬೇಕು. ಬಟ್ ಇಲ್ಲಿ ಅದು ಸಿಕ್ಕೋದು ಅವ್ರಿಗೆ ಗೊತ್ತಿಲ್ಲ. ಅದು ಕರೆಕ್ಟಾಗಿ ನಾವು ಒಂದು ಕನೆಕ್ಟ್ ಮಾಡಬೇಕು ಅಷ್ಟೇ ಸರ್. ಈಗ ಒಂದು ಫ್ಯಾಕ್ಟ್ರಿಗೆ ಎಷ್ಟು ಎಕರೆ ಕಲ್ಟಿವೇಷನ್ ಮಾಡಬೇಕು ನಾವು? ಈಗ ಕರ್ನಾಟಕದಲ್ಲಿ 5 ಫ್ಯಾಕ್ಟ್ರಿಗಳು ಹೇಳಿದ್ರಿ ನೀವು. ಒಂದೊಂದು ಫ್ಯಾಕ್ಟ್ರಿಗೆ ಎಷ್ಟೆಷ್ಟು ಎಕರೆ ಕಲ್ಟಿವೇಷನ್ ನಾವು ಈಗ ಒಂದು 300-400 ಎಕರ್ಸ್ ಆಗೋದ್ಮೇಲೆ ಅಲ್ಲಿ ಪ್ಲಾನ್ ಮಾಡ್ತೀನಿ. 1,000 ಎಕರೆಗೆ ಒಂದು ಫ್ಯಾಕ್ಟ್ರಿ ಬೋದು. 1,000 ಎಕರೆಗೆ ಒಂದು ಫ್ಯಾಕ್ಟ್ರಿ ಸಾಕು. ಓಕೆ, ಥ್ಯಾಂಕ್ ಯು ರೈತ ಸ್ನೇಹಿತರೆ.